ನಮ್ಮ ಅವ್ವ ಮಾಡೋ ರೊಟ್ಟಿ ಇಲ್ಲಂದ್ರೆ ಏನಾಯ್ತ್ರಿ, ಕಡಕ್ ರೊಟ್ಟಿ ಮುರ್ದ್ ಹಾಕಿ ಫ್ರೈ ಮಾಡಿ ರೊಟ್ಟಿ ಮುರುಕ್ ಮಾಡಿ ತಿಂದೇವು ಅಂದ್ರೆ ಸ್ವರ್ಗ. ಯಾವ್ಯಾವ ಕೆಲ್ಸದ ಮೇಲೆ ನಾವು ಪ್ಯಾಷನೇಟ್ ಇರ್ತೀವಲ್ಲ ರೀ, ಆ ಕೆಲಸ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಆ ಕೆಲಸ ಮುಗಿದ್ಮೇಲೆ ಅದು ಕೆಲ್ಸದ ನಿಂತ ನಾವು ಏನೋ ಒಂದು ವಿಚಾರ ಅದ್ರ ನಿಂತ ಕಲ್ತಿರ್ತೀವಿ. ನಾವು ಮಾಡೋ ಕಾರ್ಪೊರೇಟ್ ಕೆಲಸದೊಳಗ ಕೆಲವೊಂದು ಸಣ್ಣ ಕ್ಷಣಗಳು ಬರ್ತಾವ, ಕೆಲವೊಂದು ದೊಡ್ಡ ಕ್ಷಣಗಳು ಬರ್ತಾವ. ಆ ಕ್ಷಣಗಳು ನಾವು ಎಂಜಾಯ್ ಮಾಡಿ ಕೆಲಸ ಮಾಡ್ಲತ್ತೀವಪ್ಪ ಅಂತಂದ್ರೆ ದಿಲ್ ಜೊತೆ ದಿಮಾಕ್ ಬಿ ಖುಷಿಯಾಗಿರ್ತದ ನೋಡ್ರಿ. ನಾವು ಮಾಡೋ ಡೇ ಟು ಡೇ ಕೆಲಸದಲ್ಲಿ ನಮ್ಮ ಓನ್ ಸ್ಕಿಲ್ಸ್ಗಳು ಡೆವಲಪ್ಮೆಂಟ್ ಮಾಡೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಕುಂತಿರೋರ್ ನಿಂತ ಕಲಿಲಾಕ್ ಬಹಳ ವಿಚಾರಗಳು ಇರ್ತಾವ ನೋಡ್ರಿ. ನಾವು ಕೆಲವೊಂದ್ ಸರ್ತಿ ನಮ್ಮ ಡೇ ಟು ಡೇ ಶೆಡ್ಯೂಲ್ ಒಳಗೆ ಬಹಳ ಬಿಸಿ ಆಗಿರ್ತೀವಿ. ಆ ಶೆಡ್ಯೂಲ್ ನಿಂದ ಸ್ವಲ್ಪ ಹೊರಗೆ ಬಂದು ಕೆಲವೊಂದು ವ್ಯಕ್ತಿಗಳ ಜೊತೆ ಮೀಟ್ ಆಗಿ ಮಾತಾಡ್ದೇವ್ ಅಂದ್ರೆ ಏನ್ ಅನಸ್ತದ ಅಂದ್ರ ಮನ್ಸಿಗೆ ಬಹಳ ಹುಮ್ಮಸ್ ಬರ್ತದ್ರಿ. ಇನ್ನು ಎಷ್ಟೋ ವಿಚಾರಗಳು ಅವ ನಮಗ ಅವು ಗೊತ್ತೇ ಇಲ್ಲ, ಅವೆಲ್ಲ ನಾವು ತಿಳ್ಕೊಬೇಕು, ಅದ್ರ ನಿಂತ ನಾಲೆಜ್ ತಗೋಬೇಕು. ಇಂಥವು ಬಹಳಷ್ಟು ವಿಚಾರಗಳು ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇವಪ್ಪ ಅಂತಂದ್ರೆ ಇದ್ರಗಿಂತ ದೊಡ್ಡ ಮೋಟಿವೇಶನ್ ಏನ್ ಬೇಕಾಗಿಲ್ರಿ. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನಂತೇಳಿ ಯಾವ್ದೇ ಬುಕ್ಕಿನಾಗ ಓದ್ರ ತಿಳಿಯಲ್ರಿ, ಜೀವನದಾಗ ಕಲ್ಸಿದ ಪಾಠಗಳು ನಿಂತೆ ಗೊತ್ತಾಗ್ತದ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನಂತೇಳಿ. ಡೇ ಟು ಡೇ ಒಳ್ಳೆ ವಿಚಾರಗಳು ಕಲೀರಿ, ಒಳ್ಳೆ ಪಾತ್ನಾಗಿರ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.